ಎಲ್ಲ ಕರ್ನಾಟಕದ ಜನತೆಗೂ ಅಪ್ಡೇಟ್ಸ್ ಕನ್ನಡ 360 ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಕಾರ ಮತ್ತೆ ಒಂದು ಟ್ವಿಸ್ಟನ್ನು ನೀಡಿದೆ. ಸೊ ಏನಪ್ಪ ಟ್ವಿಸ್ಟು, ಹಣ ಪಡೆಯೋಕ್ಕೆ ನೀವು ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ಕೊತೀನಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ನಾನು ಮುಂಚೆನೇ ತಿಳಿಸ್ದಂಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೀಸೆಂಟಾಗಿ ಬಿಟ್ಟಿರೋ ಅಪ್ಡೇಟ್ ಅಂದರೆ NPCIನ ಮಾಡಿಸ್ಕೊಳ್ಳೋದು. ಇದಕ್ಕಿಂತ ಮುಂಚೆ ಕಡ್ಡಾಯ ಮಾಡಿದ ರೂಲ್ಸು ಅಂದರೆ ನೀವು KYC ಮಾಡಿಸ್ಬೇಕು, ಆಧಾರ್ ಸೀಡಿಂಗ್ನ ಮಾಡಿಸ್ಬೇಕು, ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆಯೋ ಅಲ್ವ ಅಂತ ಚೆಕ್ ಮಾಡಿಸು, ಮತ್ತು ರೇಷನ್ ಕಾರ್ಡಲ್ಲಿ ಫಲಾನುಭವಿ ಮಹಿಳೆಯೇ ಮೊದಲನೇ ಸದಸ್ಯನಾಗಿ ಮಾಡೋದು. ಸೊ ಇಷ್ಟೆಲ್ಲ ರೂಲ್ಸ್ನ ಹಿಂದೆ ತಂದಿದ್ರು. ಇವಾಗ ರೀಸೆಂಟಾಗಿ ತಂದಿದ್ದು ಅಂದರೆ NPCIನ ಮಾಡಿಸ್ಕೊಳ್ಳೋದು. NPCIನ ಮಾಡೋದು ಒಂದು ಈಗ ರೀಸೆಂಟ್ ರೂಲ್ಸ್ ಆದರೆ ಮತ್ತೆ ಒಂದು ರೂಲ್ಸ್ನ ತಂದಿದೆ ಸರ್ಕಾರ. ಸೊ ಇದನ್ನು ಮಾಡಿಸಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಕಂತಿನ ಹಣ ಬರಲ್ಲ. ಸೊ ಯಾಕೆ ಈ ಥರ ಮಾಡಿದ್ರು ಸರ್ಕಾರ ಅಂತ ಹೇಳ್ತೀನಿ. ಯಾಕಂದರೆ ಈಗ ರೀಸೆಂಟಾಗಿ ಒಂದು ಲಿಸ್ಟನ್ನು ಬಿಟ್ಟಿದ್ರು, ಯಾರ್ಯಾರೆಲ್ಲ ಮಹಿಳೆಯರು GST ಮತ್ತು ಟ್ಯಾಕ್ಸ್ನ ಪೇ ಮಾಡ್ತಾರಲ್ಲ, ಸೊ ಇನ್ಕಮ್ ಟ್ಯಾಕ್ಸ್ನ, ಸೊ ಅಂಥವ್ರದ್ದೆಲ್ಲ ಒಂದು ಲಿಸ್ಟನ್ನು ರಿಲೀಸ್ ಮಾಡಿಬಿಟ್ಟು ಅಂಥ ಫಲಾನುಭವಿ ಮಹಿಳೆಯರ ಅಪ್ಲಿಕೇಶನ್ನ ರಿಜೆಕ್ಟ್ನ ಮಾಡಿದ್ರು. ಏನಕ್ಕಾಗಿ ರಿಜೆಕ್ಟ್ ಮಾಡೋದಂದರೆ, ಸೊ ಸರ್ಕಾರ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ತಿಳಿಸಿತ್ತು. ಸೊ ಯಾರ್ಯಾರೆಲ್ಲ ಮಹಿಳೆಯರು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಿದ್ದು, ಸೊ ಅಂಥವ್ರು ಯಾರನ್ನು ಅಪ್ಲಿಕೇಶನ್ ಹಾಕಬಾರ್ದು ಅಂತ. ಇದಕ್ಕೂ ಮೀರಿ ಬರೋಬ್ಬರಿ ಆ್ಯಕ್ಚುಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಬಂದಿರೋದು ಕೋಟಿಯಲ್ಲಿ ಬಂದಿತ್ತು. ಸೊ ಇದರಲ್ಲಿ ಬರೋಬ್ಬರಿ ಇನ್ನು 4-5 ಲಕ್ಷ ಮಹಿಳೆಯರಿಗೆ ಒಂದು ಕಂತಿನ ಹಣನೂ ಸಿಕ್ಕಿಲ್ಲ. ಸೊ ಇದನ್ನು ತಡೆಗಟ್ಟಬೇಕು ಅಂತಲೇ ಸರ್ಕಾರ ಪ್ರತಿ ತಿಂಗಳು ಹೊಸ ರೂಲ್ಸ್ನ ತರ್ತಿದೆ. ಅದರಲ್ಲೂ NPCI ಒಂದು ಅದೇ ಥರ. ಯಾಕಂದರೆ NPCI ಮಾಡಿಸಿ ಅಪ್ಲಿಕೇಶನ್ನ ಮತ್ತೆ ಅವರು ವೆರಿಫೈ ಮಾಡೋರು. ಆವಾಗ ಇನ್ನು ಯಾರ್ಯಾರೆಲ್ಲ ಮಹಿಳೆಯರಿಗೆ ಇನ್ನು ಪೆಂಡಿಂಗ್ ಹಣ ಬಂದಿರಲಿಲ್ಲ ಅಂಥವ್ರಿಗೆ ಹಣ ಹಾಕೋಕ್ಕೆ ಸರ್ಕಾರ ಟ್ರೈ ಮಾಡ್ತಿತ್ತು. ಆದರೆ ಇವಾಗ ಮತ್ತೆ ಒಂದು ತಂದಿರೋ ರೂಲ್ಸ್ ಏನು, ಸೊ ಈಗ ರೀಸೆಂಟಾಗಿ ಒಂದು ಲಿಸ್ಟನ್ನು ರಿಲೀಸ್ ಮಾಡ್ತು. ಸೊ ಅದರಲ್ಲಿ ಯಾರ್ಯಾರೆಲ್ಲ ಮಹಿಳೆಯರು GST ಮತ್ತು ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಿದ್ದಾರಲ್ಲ, ಸೊ ಅಂಥವ್ರದ್ದು ಲಿಸ್ಟನ್ನು ಒಂದು ಬಿಡುಗಡೆ ಮಾಡಿತ್ತು, ಐಡೆಂಟಿಫೈ ಮಾಡಿಬಿಟ್ಟು ಸರ್. ಅದ್ರ ಜೊತೆನೇ ಕೂಡ ಯಾರ್ಯಾರೆಲ್ಲ ಇನ್ನು ಅರ್ಹ ಫಲಾನುಭವಿಗಳಿರ್ತಾರಲ್ಲ ಅದರದ್ದು 26,000 ಮೆಂಬರ್ಸು ಆ ಲಿಸ್ಟಿಗೆ ಜಾಯ್ನ್ ಆಗಿಬಿಟ್ಟಿದ್ದು. ಸೊ ಅಂಥವ್ರಿಗೆಲ್ಲ ಹಣ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ನೀವು ಒಂದು ಸೆಲ್ಫ್ ಡಿಕ್ಲರೇಷನ್ ನೋಟಿಸ್ನ ಕೊಡಬೇಕು. ಅಂದರೆ IT ಮತ್ತು ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತ ಒಂದು ದೃಢೀಕರಣ ಪತ್ರನ ನೀವು ಸಲ್ಲಿಸಬೇಕು. ಆವಾಗಷ್ಟೇ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ. ಸೊ ಆ ಏನು 26,000 ಮಹಿಳೆಯರಲ್ಲಿ ನಿಮ್ಮದು ಏನಾದರೂ ಆ ನೇಮ್ ಇತ್ತು ಅಂದರೆ ನಿಮಗೆ ಮುಂದಿನ ಕಂತಿನ ಹಣ ಬರಲ್ಲ. ಯಾಕಂದರೆ ಅಪ್ಲಿಕೇಶನ್ನ ರದ್ದು ಮಾಡಿದ್ದಾರೆ. ಸೊ ಇದೀಗ ಈ ಸಮಸ್ಯೆಯನ್ನು ನೀವು ಪರಿಹರಿಸ್ಕೋಬೇಕು ಅಂದರೆ ನೀವು ಸರ್ಕಾರ ಮತ್ತೊಂದು ಕ್ರಮನ ಕೈಗೊಂಡಿದೆ. ಸೊ ಮಹಿಳೆಯರು ಯಾರೆಲ್ಲ IT ಅಥವಾ GST ಪೇ ಮಾಡ್ತಿಲ್ಲ ಅಂತ ಇದ್ದರೆ, ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ನೀವೇ ಒಂದು ದೃಢೀಕರಣ ಪತ್ರನ ಸಲ್ಲಿಸಬೇಕು. ಸೊ ಪತ್ರನ ಎಲ್ಲಿ ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ. ದೃಢೀಕರಣ ಪತ್ರನ ಎಲ್ಲಿ ಸಲ್ಲಿಸಬೇಕು ಅಂದರೆ ನೀವು IT ಪಾವತಿ ಮಾಡ್ತಿಲ್ಲ ಎನ್ನುವ ದೃಢೀಕರಣ ಪತ್ರವನ್ನು ಹತ್ತಿರದ ನೀವು ಶಿಶು ಅಭಿವೃದ್ಧಿ ಇಲಾಖೆಯ ಕಚೇರಿಗೆ ಸಲ್ಲಿಸಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ದಾಖಲೆ ಪರಿಶೀಲನೆ ಮಾಡುತ್ತೆ. ಸೊ ಇಲ್ಲಿ ಎಲ್ಲ ಪರಿಶೀಲನೆ ಆದಮೇಲೆ ಇದು ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ರವಾನೆ ಅಂದರೆ ಟ್ರಾನ್ಸ್ಫರ್ ಮಾಡ್ತಾರೆ ಆ ಪತ್ರನ. ಸೊ ಇಲ್ಲಿಂದ ಪ್ರಧಾನಮಂತ್ರಿ ಕಚೇರಿ ಹಾಗೂ ಪ್ರಧಾನ ಕಚೇರಿಯಿಂದ ಆಡಳಿತ ಇಲಾಖೆ ಕುಟುಂಬ ತಂತ್ರದೋಷ ವಿಭಾಗಕ್ಕೆ ಕಳಿಸ್ತಾರೆ. ಸೊ ಹಾಗೂ ಇಲ್ಲಿ ಅರ್ಜಿ ಪರಿಶೀಲನೆ ನಡೆಸಿ ಒಂದು ವೇಳೆ ಏನಾದರೂ ಮಹಿಳೆಯರು ನಿಜಕ್ಕೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಿದ್ದಾರೆ ಅಂದರೆ ಅಂಥವ್ರಿಗೆ ಹಣನ ಅಂದರೆ 7ನೇ ಕಂತಿನ ಹಣನ ಜಮಾ ಮಾಡ್ತಾರೆ. ಅಂಥವ್ರಿಗೆ ಇವಾಗ ಯಾರ್ದೆಲ್ಲ ಲಿಸ್ಟಲ್ಲಿ ಇದೆಯಲ್ಲ ನೀವು, ಸೊ ಅಂಥವ್ರಿಗೆ 6ನೇ ಕಂತಿನ ಹಣನ ಜಮಾ ಮಾಡಿರಲ್ಲ. ಸೊ ಅಂಥವ್ರಿಗೆ ಒಟ್ಟಿಗೆ 7ನೇ ಕಂತಿನ ಜೊತೆನೇ 6ನೇ ಕಂತಿನ ಹಣನೂ ಕೂಡ ಜಮಾ ಮಾಡ್ಬೋದು. ಇಷ್ಟೆಲ್ಲ ಅಪ್ಲಿಕೇಶನ್ ನಿಮ್ಮದು ವೆರಿಫೈ ಆಯಿತು ಅಂದರೆ, ಸೊ ನಿಮ್ಮ ಹೆಸರು ಒಂದ್ಸಲ ಏನಾದರೂ ಸರ್ಕಾರ ಡೇಟಾಬೇಸ್ನಲ್ಲಿ ಸೇರ್ಕೊಬಿಟ್ರೆ ನಿಮಗೆ ನೆಕ್ಸ್ಟ್ ಕಂತಿನ ಹಣ ಯಾವುದೇ ಸಮಸ್ಯೆ ಇಲ್ಲದೆ ಹಾಕ್ತಾರೆ. ಈ ನೇಮು ನಿಮ್ಮದು ಸರ್ಕಾರದವರು ಡೇಟಾಬೇಸ್ ಅಂದರೆ ಅರ್ಹರ ಪಟ್ಟಿಗೆ ಸೇರ್ಕೋಬೇಕಂದ್ರೆ ನೀವು ಇಷ್ಟೆಲ್ಲ ಚೇಂಜಸ್ನ ಮಾಡ್ಕೋಬೇಕಂದ್ರೆ ನೀವು ಟ್ಯಾಕ್ಸ್ನ ಪೇ ಮಾಡ್ತಿಲ್ಲ ಅಂತ ಒಂದು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಸೊ ಯಾರು ಕೊಡಬೇಕಪ್ಪ ಅಂದರೆ ಯಾರ್ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ನ ಪೇ ಮಾಡ್ತಿದ್ದೀರಾ ಮತ್ತು ಯಾರ್ಯಾರೆಲ್ಲ GST ಪೇ ಮಾಡ್ತಿದ್ದೀರಾ ಅಂಥವ್ರು ಅಪ್ಲಿಕೇಶನ್ನ ಹಾಕಿದ್ದೀರಾ. ಸೊ ಅಂಥವ್ರು ಹಣ ಬರಲ್ಲ, ಅವರು ಖಂಡಿತವಾಗಿ ಅವ್ರಿಗೆ ಹಣ ಹಾಕಲ್ಲ ಸರ್ಕಾರದವರು. ಬಟ್ ಅಂಥವ್ರ ಲಿಸ್ಟಿಗೆ ಯಾರ್ಯಾರೆಲ್ಲ ಪೇ ಮಾಡ್ತಿಲ್ಲ, ಇನ್ಕಮ್ ಟ್ಯಾಕ್ಸ್ನ ಕಟ್ತಿಲ್ಲ, GSTನ ತೆರಿಗೆ ಪಾವತಿ ಮಾಡ್ತಿಲ್ಲ, ಸೊ ಅಂಥವ್ರ ನೇಮ್ ಸೇರ್ಕೊಬಿಟ್ಟಿದೆ ಮಿಸ್ ಆಗಿಬಿಟ್ಟು ಸರ್ಕಾರದ ಒಂದು ಟೆಕ್ನಿಕಲ್ ಇಶ್ಯೂಸಿಂದ. ಸೊ ಅಂಥವ್ರು ನಿಮ್ಗೆ ಹಣ ಬರಬೇಕಂದ್ರೆ ನೀವೇ ಹೋಗ್ಬಿಟ್ಟು ಈ ದೃಢೀಕರಣ ಪತ್ರನ ಸಲ್ಲಿಸಬೇಕು ಸರ್ಕಾರಕ್ಕೆ. ಸೊ ಅದಕ್ಕೇ ಒಂದು ಸಲ ಏನಾದರೂ ನಿಮ್ಮದು ಕಟ್ತಿಲ್ಲ ಅಂತ ಒಂದು
ಖಾತ್ರಿ ಆಯಿತು ಅಂದರೆ ಸರ್ಕಾರದವರು ನೆಕ್ಸ್ಟ್ ಕಂತಿನ ಹಣನ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹಾಕಿಬಿಡ್ತಾರೆ. ಸೊ ಒಂದು ವೇಳೆ ಏನಾದರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬರ್ತಿದೆಯೋ ಅಲ್ವೋ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ನೀವು ಮಾಹಿತಿ ಕಣಜ ವೆಬ್ಸೈಟ್ ಅಥವಾ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗ್ಬಿಟ್ಟು ರೇಷನ್ ಕಾರ್ಡ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು. ಅದಕ್ಕೆ ಯಾರ್ಯಾರೆಲ್ಲ ಇನ್ನು 6ನೇ ಕಂತು 7ನೇ ಕಂತಿನ ಹಣ ಪಡೆಯೋಕ್ಕೆ ವೆಯ್ಟ್ ಮಾಡ್ತಿದ್ರಿ, ಸೊ ಅಂಥವ್ರಿಗೆಲ್ಲ ಹೋಗ್ಬಿಟ್ಟು ಈ ಸೆಲ್ಫ್ ಡಿಕ್ಲರೇಷನ್ ನೋಟಿಸ್ನ ಕೊಟ್ಟು ಬನ್ನಿ. ಸೊ ಒಂದ್ಸಲ ಅದು ವೆರಿಫೈ ಆಯಿತು ಅಂದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ದೇ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ. ಸೊ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಶೇರ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕಣಜ ವೆಬ್ಸೈಟ್ನ ಯೂಸ್ ಮಾಡ್ಕೊಂಡು ಹೇಗೆ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು.